ನನಗೆ ಪದಾರ್ಥಕ್ಕೆ ಮೀನು ಹಾಕ್ಬೇಕಂತೆ, ಹಾಗೆ ಇಲ್ಲಿ ಕೂತಿದ್ದಾರೆ ಈಗ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಮೀನ್ದ ಅಂತೇಳಿ. ಹಾಗೆ ಅದಕ್ಕೆ ಒಂದು ಅರ್ಜೆಂಟಿಗೆ ಹೊರಡಿದ್ದೆ ನಾನು. ಈಗ ನನ್ನ ಅಮ್ಮ ಮೂಲಂಗಿದ್ದು ಅದು ಕಡೆ ಉಂಟಲ್ಲ, ಈಗ ಇದು ತಪ್ಪು, ಇದನ್ನು ಕೂಡ ಈಗ ಇದರ ಜೊತೆಗೆ ಹಾಕಿ ಉಪ್ಪು ಕರಿ ಮಾಡ್ತಾ ಇದ್ದಾರೆ. ಸುಮ್ಮನೆ ಬಿಸಾಕೋದು ಬೇಡ ಅಂತೇಳಿ. ಎಷ್ಟು ಟೈಮ್ ಆಯಿತು, ಅಮ್ಮ ಎಲ್ಲ ಇಂಥ ಮೀನು ನಮ್ಮ ಆಚೆ ಬರೋದೇ ಇಲ್ಲ. ಈಗ ಈಗ ಮಾರ್ಕೆಟ್ಗೆ ಹೋದ್ರಿಂದ ಸಿಕ್ಕಿತು. ಈಗ ಚಾರ್ಜ್ ಇಡ್ಲಿಕ್ಕೆ ಉಂಟು, ಇದರಲ್ಲಿ ಬರೆದಿದ್ದಾರೆ ನೋಡ್ಬೋದು. ಇನ್ನಾದರೂ ಸೊಳ್ಳೆ ಕಾಟ ಅಂದರೆ ಈ ಜ್ವರ ಕಡಿಮೆ ಆಗಲಿ ಅಂತ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ನಾನು ರೆಡಿ ಆಗಿದ್ದನ್ನು ನೋಡ್ಬೋದು. ಎಲ್ಲಿಗೆ ಹೋಗ್ತಿದ್ದೇನೆ ಅಂದರೆ ಸ್ವಲ್ಪ ದೇರ್ಲಾಟೆಗೆ ಹೋಗ್ತಿದ್ದೆ. ನಾನು ದೇರ್ಲಾಟೆಗೆ ಜಾಸ್ತಿ ಹೋಗ್ತೇನೆ, ಕೆಲವೆಲ್ಲ ಐಟಮ್ ಆಗಬೇಕು. ಮತ್ತೊಂದು ಎಂತ ಗೊತ್ತಾ ಗೈಸ್, ನಮಗೆ ಈಗ ಫ್ಯಾನ್ ಒಂದು ಹಾಳಾಗಿದೆ. ಹಾಗೆ ನಮ್ಮ ಅಟ್ಟದಲ್ಲಿ ಒಂದು ನಮ್ಮ ಓಲ್ಡ್ ಫ್ಯಾನ್ ಇತ್ತು, ಈಗ ನೋಡ್ಬೋದು. ಇದು ಮೊದಲಿನ ಫ್ಯಾನ್. ಇದು ಅಮ್ಮ ಹುಷಾರಿಲ್ಲದ ಟೈಮಲ್ಲಿ ತೆಗ್ದದ್ದು, ಅವರಿಗೆ ಗಾಳಿ ಜಾಸ್ತಿ ಬೇಕಂತ. ಯಾವಾಗ ಈ ವರ್ಷ ಅಲ್ಲ, ಹೋದ ವರ್ಷ ಜೋರಾಗಿತ್ತಲ್ಲ, ಆವಾಗ ತೆಗ್ದದ್ದು ಅವರಿಗೆ. ಈಗ ಹೋಗಿದೆ. ಇದೆಂತ ಗೊತ್ತಾ, ತಿರುಗ್ತಾ ಇಲ್ಲ, ಎಂತ ಇಲ್ಲ, ಆಗ್ತಾ ಇಲ್ಲ. ಅದಕ್ಕೆ ಸುಮ್ಮನೆ ಇದನ್ನು ಹಾಳು ಮಾಡೋದಕ್ಕಿಂತ ಆನ್ಲೈನಲ್ಲಿ 1000 ಕೊಟ್ಟಿದ್ದೇನೆ ಫ್ಲಿಪ್ಕಾರ್ಟಲ್ಲಿ. ಇದನ್ನು ಕೊಂಡೋಗಿ ರಿಪೇರಿ ಮಾಡುವ ಅಂತೇಳಿ ಆಗಿದೆ. ಎಲ್ಲ ಕಟ್ಟಿಗೆ ಕೊಟ್ಟು ಬರುವ. ಇವಾಗ ಸಿಗ್ಲಿಕ್ಕಿಲ್ಲ, ಅದು ಒಂದು 2-3 ಡೇಸಲ್ಲಿ ಸಿಗ್ಬೋದು. ಹಾಗೆ ಅದನ್ನು ಕೊಟ್ಟು ಬರುವ ಅಂತಿದ್ದೇನೆ. ಹಾಗೆ ಹೋಗುದು. ಮತ್ತು ಅಮ್ಮನಿಗೆ ಪದಾರ್ಥಕ್ಕೆ ಮೀನು ಹಾಕ್ಬೇಕಂತೆ, ಹಾಗೆ ಇಲ್ಲಿ ಕೂತಿದ್ದಾರೆ ಈಗ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಮೀನ್ದ ಅಂತೇಳಿ. ಹಾಗೆ ಅದಕ್ಕೆ ಒಂದು ಅರ್ಜೆಂಟಿಗೆ ಹೊರಡಿದ್ದೆ ನಾನು. ಅದು ಮತ್ತು ಒಂದು ಬ್ಯಾಟ್ ತರುವ ಅಂತ ಸೊಳ್ಳೆಗೆ. ಅಂತ ಸೊಳ್ಳೆಗೆ ಸೊಳ್ಳೆಗೆ ಉಂಟಲ್ಲ, ಅಮ್ಮನ ಜ್ವರ ಕಡಿಮೆ ಆಗ್ತದೆ ಸ್ಟಾರ್ಟ್ ಆಗ್ತದೆ. ಸೊಳ್ಳೆಯಿಂದ ಏನು ಅಂತ ನನಗೆ ಡೌಟ್ ಆಗ್ತಾ ಉಂಟು. ಅದಕ್ಕೆ ಒಂದು ಬ್ಯಾಟ್ ತರುವ ಅಂತ. ಯಾಕಂದರೆ ಮೊನ್ನೆ ಎಲ್ಲ ಸಜೆಷನ್ ಇತ್ತು ಕಮೆಂಟಲ್ಲಿ, ಗುಡ್ ನೈಟ್ ಎಲ್ಲ ಇಡೋದಕ್ಕಿಂತ ಬ್ಯಾಟ್ ಉತ್ತಮ ಅಂತೇಳಿ. ಯಾಕಂದರೆ ಎಲ್ಲ ಬರ್ತು ಸಾಯಿಸ್ಬೋದಲ್ಲ, ಅದಕ್ಕೆ ಅದು ಒಂದು ತರುವ ಅಂತ ಇದ್ದೇನೆ. ಅದೆಲ್ಲ ಗಟ್ಟಿಗೆ ಹೋಗೋದು ಆ್ಯಸ್ ಯೂಶುವಲ್ ನಾನು. ಹಾಗೆ ಸ್ವಲ್ಪ ತರಕಾರಿ ಎಲ್ಲ ಆಗಬೇಕು, ಇಲ್ಲಿ ಲಿಸ್ಟ್ ಬರೆದಿಟ್ಟಿದ್ದೇನೆ. ಒಂದು ನಮ್ಮದು ತುಂಬ ಇರ್ತದೆ ಈಗ ತರಕಾರಿ. ಸೊಳ್ಳೆ ಬತ್ತಿ, ಸ್ವಲ್ಪ ವೆಜಿಟೇಬಲ್ ಬೇಕು, ಮತ್ತು ಮೀನು, ಮತ್ತು ಮೇಯ್ನ್ ಒಂದು ವಸ್ತು ನಾನು ದೇರ್ಲಾಟೆಗೆ ಹೋದೆ ತರಲೇಬೇಕು. ಬೇಕಾದರೆ ಮಗಳಲ್ಲಿ ಕೂತ್ಕೊಂಡ್ರೂ ಪರವಾಗಿಲ್ಲ. ಆಗ ಹೌದು, ಅಡಿಕೆ. ಹಾಂ, ಅದೊಂದು ಬೇಕಾದರೆ ಮಗಳಲ್ಲಿ ಕೂತ್ಕೊಳ್ಳಿ ಬೇಕಾದರೆ. ಹಾಗೆ ಮತ್ತೊಂದು ಏನಂದರೆ, ನಮ್ಮ ಬೆಕ್ಕಿಗೊಂದು ಮದ್ದಾಗಬೇಕಾಗಿ ಇದು ಡೌಟ್ ನನಗೆ ಸಿಗೋದು ದೇಲಗಟ್ಟೆಯಲ್ಲಿ. ಅದಕ್ಕೆ ನಮ್ಮ ಬೆಕ್ಕಿಗೆ ಹುಳ ಆಗಿದೆ. ಹುಳ ಅಂತ ಹೇಳ್ತೇವಲ್ಲ ನಾವೀಗ ಮಕ್ಕಳಿಗೆಲ್ಲ ಹುಳದು ಮದ್ದು ಕೊಡ್ತೇವೆ, ಹಾಗೆ ಇದಕ್ಕೆ ಆಗಿದೆ. ಹಾಗೆ ಒಂದು ತರಬೇಕಂತ ಇದ್ದೇನೆ ಅಷ್ಟೇ. ಹೌದೇನೆ ಫೈಜತ. ಹಾಗೆ ಒಂದು ಶೂಟ್ ಇತ್ತು, ನಿನ್ನೆದೊಂದು ಶೂಟ್ ಇತ್ತು ಗೊತ್ತಿರ್ಬೋದು. ಅದನ್ನು ಎಡಿಟ್ ಮಾಡಿ ನಾನು ಈಗ ಸಬ್ಮಿಟ್ ಮಾಡಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋದು ಲೇಟ್. ಅದು ಅವ್ರಿಗೊಂದು ಟೈಮಿಗೆ ಕೊಡಬೇಕಂದ್ರೆ ಕೊಡಲೇಬೇಕು. ಹಾಗೆ ಇನ್ನೂ ಹೋಗೋದು ಗೈಸ್, ಹೋಗಿ ಬರ್ತೇನೆ. ಅದು ನನಗೆ ಒಂದು ಸಿಕ್ಕಿದೆ ಅಂತ ಗೊತ್ತಾ, ಕಾರ್ತಿಕ ಶ್ಯಾಂಪು ಇದು ಒಂದು ಬ್ರ್ಯಾಂಡ್ ಸಿಕ್ಕಿದೆ ಗೈಸ್ ನನಗೆ. ಹಾಗೆ ನನಗೆ ಭಾರಿ ಖುಷಿ ಆಯಿತು. ಯಾಕಂದರೆ ಅದು ತುಂಬ ಫೇಮಸ್ ಒಂದು ಬ್ರ್ಯಾಂಡ್ ಅಲ್ವಾ. ಹಾಗೆ ಒಂದು ಕೈಗೆ ಸಿಕ್ಕುವಾಗ ಖುಷಿ ಆಯಿತು. ಅದನ್ನು ಮಾಡಿದ್ದೇನೆ ರೀಲ್ಸ್. ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಫಾಲೋ ಮಾಡಿದರೆ ನೋಡಿ, ಅದು ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಹಾಕಲಿಕ್ಕೆ. ಹಾಗೆ ಇಂಥದ್ದೆಲ್ಲ ಪ್ರಮೋಷನ್ ಇದ್ದರೆ ನೀವು ನನಗೆ ಹೇಳ್ಬೋದು ಆಯಿತಾ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಉಂಟು, ಅಲ್ಲಿಂದ ಹೇಳ್ಬೋದು. ಮತ್ತು ನಿನ್ನೆ ಲಾಗ್ ನೋಡೋದವರು ನೋಡಿ, ನನ್ನ ಮಾವನ ಒಂದು ರೆಂಟಿದ್ದು ಮನೆ ಇತ್ತು, ಯಾರಿಗಾದರೂ ಬೇಕಿದ್ದರೆ ನೀವು ಮೆಸೇಜ್ ಮಾಡ್ಬೋದು. ಹಾಗೆ ನಾನು ಹೋಗಿ ಬಂದ ಮೇಲೆ ತೋರಿಸ್ತೇನೆ. ಯಾಕಂದರೆ ಇದನ್ನೆಲ್ಲ ಎತ್ಕೊಂಡು ಹೋಗಬೇಕು. ರಿಕ್ಷಾಕ್ಕೆ ಕಾಲ್ ಮಾಡಿದ್ದೀನಿ, ಇದನ್ನೆಲ್ಲ ಎತ್ತಿಕೊಂಡು ರಿಕ್ಷಾಕ್ಕೆ ಹಾಕಿಕೊಂಡು ಹೋಗಿ ಅಲ್ಲಿ ಕೊಟ್ಟು ಎಲ್ಲ ಅದೆಲ್ಲ ವೀಡಿಯೋ ಮಾಡೋ ವ್ಯವಸ್ಥೆ ಅಲ್ಲ ಸಿಗುವಂತು. ಎಸ್ ಎಂತ ಗೊತ್ತಾ, ನಿನ್ನೆದು ವ್ಲಾಗ್ ಬಾಡಲೇ ಇಲ್ಲ. ಒಂದು ಪ್ಲಾಸ್ಟಿಕ್ ಹೂವಾಗಿ ಅದು ಬಾಡೋದು ಕಡಿಮೆ ಆಯಿತಾ. ನಾನು ಇವತ್ತು ಕೊಡೆ ತಗೊಳ್ಳಿಲ್ಲ, ಇವತ್ತು ಬಿಸಿಲು ಒಡ್ಸತ್ತಮ್ಮ ಕೊಡೆ ದೊಂಬುಂಡದ. ಅದು ತುಂಬ ಸೆಕೆ ಆಗ್ತಾ ಉಂಟು ಆಯಿತಾ. ಮಳೆ ಒಂದು ಬರಬೇಕಿತ್ತಂತ ಆಗ್ತಾ ಉಂಟು. ಮಳೆ ಬರುವಾಗ ಮಳೆ ಬೇಡ ಅಂತ ಆಗ್ತಿತ್ತು, ಇವಾಗ ಮತ್ತೆ ಮಳೆ ಬೇಕಂತ ಆಗ್ತಾ ಉಂಟು. ಹಾಗಾಗ್ತಾ ಉಂಟು ಸ್ಕಂತೆ. ಅವ ರಿಕ್ಷಾ ಬರ್ತಾನೆ ಅವರಪ್ಪ. ಈಗ ಇದನ್ನು ಕೊಂಡೋಗಿ ಇಡಬೇಕು ರಿಕ್ಷಾದಲ್ಲಿ. ಮನೆಗೆ ಬಂದೆ ಗೈಸ್. ನಾನು ತೊಗೊಂಡು ಬಂದ ತರಕಾರಿ ಇದೆ ಅಲ್ಲಿ ಒಂದಿಟ್ಟು ಮಾಡಂದೆ. ಇದು ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದಲ್ಲ, ಅದಕ್ಕೆ ಮೆಂತ್ಯ ಸೊಪ್ಪು ತಂದೆ. ಮತ್ತು ಇದನ್ನು ನೋಡುವಾಗ ಒಂದು ಖುಷಿ ಆಯ್ತು ನನಗೆ. ತಿನ್ನುವಂತೂ ಮತ್ತು ತಿನ್ನಲಿಲ್ಲ, ತುಂಬ ಟೈಮ್ ಆಯಿತು ಕಿತ್ತುಕೊಂಡೆ. ಮತ್ತು ಅಂಬಾಡೆ ಮತ್ತು ಇದು ಅಂತ ಹೇಳೋದಕ್ಕೆ ಬೀನ್ಸ್. ಇಷ್ಟು ತರಕಾರಿ ತಗೊಂಡು ಆಮೇಲೆ 2 ಪ್ಯಾಕೆಟ್ ಬ್ರೆಡ್ ತಗೊಂಡು ಬಂದೆ. ಕಾಯಿ ಮೆಣಸಿನಕಾಯಿ ನಾನು ಯಾವುದಕ್ಕೆ ಹೋಗಿದ್ದೇನೆ ಇವತ್ತು ತರಲಿಕ್ಕೆ ಅದನ್ನು ನಿಮಗೆ ತೋರಿಸ್ತೇನೆ. ಹಾಗೆ ಇದೆ ಅಮ್ಮ ಬಜ್ಜಿ.
ಅದು ತರದಿದ್ರೆ ಇವತ್ತು ನಾನು ಅವರು ಇಡ್ಲಿಕ್ಕಿಲ್ಲ ಮನೆ ಒಳಗೆ. ಹಾಗೆ ಗೈಸ್ ಎಲ್ಲ ತೊಗೊಂಡು ಬಂದು ಈಗ ಬ್ಯಾಟ್ 2 ಬ್ಯಾಟ್ ಇತ್ತು. ಒಂದು ಇಂಥದ್ದು ಲಾಟ್ ಕೊಟ್ಟು ಇದಕ್ಕೆ 600 ಅಂದರೆ ಎಂತ ಗೊತ್ತಾ, ಇದಕ್ಕೆ 6 ಮಂತ್ ವ್ಯಾರಂಟಿ ಉಂಟು, ನೀವು ನೋಡ್ಬೋದು. ಮತ್ತು ಇದನ್ನು ನಾನು ಈಗ ಕೊಂಡೋಗಿ ಈಗ ಹಾಳಾದರೆ ಈಗ ಅದು ಸೊಳ್ಳೆ ಸಾಯಿಸ್ತಾ ಇಲ್ಲ, ಹಾಗಂತ ಹೇಳಿದರೆ ನನಗೆ ಹೊಸತ್ತೆ ಕೊಡ್ತಾರೆ. ಹಾಗೆ ಹೊಸತ್ತೆ ಕೊಡ್ತಾರೆ, ಎಂತ ಇಲ್ಲ. ಈಗ ಹಾಳಾಗಿದೆ, ನಿಮ್ಮಿಂದ ಹಾಳಾಯಿತು ಅಂಥದ್ದು ಎಂತ ಇಲ್ಲ, ಹೊಸತ್ತೆ ಕೊಡ್ತಾರೆ. ಹಾಗೆ ಒಂದು ಸೊಳ್ಳೆ ಬ್ಯಾಟ್ ತಂದು ಇವತ್ತೆಲ್ಲ ಸಾಯಿಸು. ಈಗ ಚಾರ್ಜ್ ಇಡ್ಲಿಕ್ಕೆ ಉಂಟು, ಇದರಲ್ಲಿ ಬರೆದಿದ್ದಾರೆ ನೋಡ್ಬೋದು. ಇನ್ನಾದರೂ ಸೊಳ್ಳೆ ಕಾಟ ಅಂದರೆ ಈ ಜ್ವರ ಕಡಿಮೆ ಆಗಲಿ ಅಂತ. ಮತ್ತು ನಾನು ಹೇಳಿ ಹೋಗಿದ್ದೆ ಅಲ್ಲ ಬೆಕ್ಕಿಗೆ ಟ್ಯಾಬ್ಲೆಟ್ ಈಗ ಸಿಕ್ಕಿತು. ಎಂತಪ್ಪ ಕ್ಯೂ ಆಫ್ ಅಂತೆ ಫಾರ್ ಕ್ಯಾಟ್ಸ್ ಈಗ ಬರೆದಿದೆ ಇದರಲ್ಲಿ. ಇದರಿಂದ ಹುಳ ಎಲ್ಲ ಸಾಯ್ತದೆ, ಬೆಳಗ್ಗೆ ಕೊಡಬೇಕಾಗಿರ್ಬೇಕು, ಕೊಡುವ. ಮತ್ತೊಂದು ನನಗೆ ಕೈ ಎಲ್ಲ ತುಂಬ ನೋವು ಗೈಸ್, ಅದಕ್ಕೋಸ್ಕರ ಒಂದು ಜೆಲ್ ತೊಗೊಂಡು ಬಂತು ಅಷ್ಟೇ. ಮತ್ತು ಅಮ್ಮನಿಗೆ ಮೀನು ಈಗ ಇದೆಲ್ಲ ಇಟ್ಕೊಂಡು ಬಂದದ್ದು. ಆ ಫ್ಯಾನ್ ಕೊಟ್ಟೆ, ಅದು ಫ್ಯಾನ್ ಇದು ಅಪ್ಡೇಟ್ ಕೊಡಲಿಲ್ಲ ಅಲ್ಲ, ಫ್ಯಾನ್ ಕೊಟ್ಟೆ ರಿಪೇರಿಗೆ ಎಂತ ಎಲ್ಲ ಹೇಳಿದೆ. ಒಂದು 3 ದಿನ ಆಗ್ತದೆ ಸಿಗುವಾಗ, ಹಾಗೆ ಕೊಟ್ಟು ಬಂದು 3 ದಿನ ಬಿಟ್ಟು ಫ್ಯಾನ್ ಬರ್ತದೆ ರಿಪೇರಿಯಾಗಿ. ಹೌದು, ಎಂತ ಗೊತ್ತಾ, ಅದು ಮೂಲೆಯಲ್ಲಿ ಬಿದ್ದು ಒಂದು 10 ತಿಂಗಳಾಯ್ತಾ ಅಂತ. 10 ತಿಂಗಳು ಜಾಸ್ತಿ ಆಯಿತು. ಮತ್ತು ಮೂಲೆಯಲ್ಲಿಯೇ ಬಾಕಿ ಆಗ್ತದೆ. ಮತ್ತು ಅದು ಎಂತಕ್ಕೂ ಯೂಸ್ ಆಗೋದಿಲ್ಲ, ಅದಕ್ಕೆ ನಾನು ರಿಪೇರಿ ಕೊಟ್ಟದ್ದು. ಬಿಸಾಡಿ ಹೋದರೆ ಸುಮ್ಮನೆ. ಆನ್ಲೈನಲ್ಲಿ ನಾನು 1300 ಏನೋ ಕೊಟ್ಟಿದ್ದೀನಿ. ಇವಾಗಲ್ಲ, 1.5 year ಬ್ಯಾಕ್ ಅವರಿಗೆ ಜೋರಾಗಿತ್ತಲ್ಲ ಆವಾಗ ಫ್ಯಾನ್ ಅವರಿಗೆ ಬೇಕಿತ್ತು, ಸರಿ ಇಲ್ಲವಾಗ. ಇದು ಸರಿ ಇರಲಿಲ್ಲ, ತಿರುಗ್ತಾ ಇರಲಿಲ್ಲ, ಹಾಗೆ ತೆಗೆದದ್ದು. ಈಗ ನಾನು ಕಡೆದಿಯಾರಮ್ಮ ಇದನ್ನು ಮಾಡೋ ಮೀನು. ನನ್ನ ಅಮ್ಮ ಮೂಲಂಗಿದ್ದು ಅದು ಕಡೆ ಉಂಟಲ್ಲ, ಈಗ ಇದು ತಪ್ಪು, ಇದನ್ನು ಕೂಡ ಈಗ ಇದರ ಜೊತೆಗೆ ಆಗಿ ಉಪ್ಪು ಕರಿ ಮಾಡ್ತಾ ಇದ್ದಾರೆ. ಸುಮ್ಮನೆ ಬಿಸಾಕೋದು ಬೇಡ ಅಂತೇಳಿ. ನೋಡಿ ಎಂಥ ಒಂದು ಅಮ್ಮ, ತಿಂತಾರೆ, ಏನಾಗೋದಿಲ್ಲ. ಹಾಗೆ ಮೀನೆಂತ ಅದನ್ನೇ ತೋರಿಸ್ಲಿಲ್ಲ ನಿಮಗೆ, ತೋರಿಸ್ತೇನೆ. ಅತ್ತತ್ತು ಪಾಲಕ ಬೇತೆ ಬಟಾಟೆಗೆ ಪಾಡು ನಾವು ಇಂಚೆನೆ ಎಂದು ಬೇತೆ ಮೀನು. ನೋಡಿ ಗೈಸ್, ಟಂಟಡೈ ಎಷ್ಟು ಟೈಮ್ ಆಯಿತು. ಅಮ್ಮ ಎಲ್ಲ ಇಂಥ ಮೀನು ನಮ್ಮ ಆಚೆ ಬರೋದೇ ಇಲ್ಲ. ಈಗ ಮಾರ್ಕೆಟ್ಗೆ ಹೋದ್ರಿಂದ ಸಿಕ್ಕಿತು. ಕೆಜಿಗೆ 350 ಏನೋ ಹೇಳಿದರು. ನಾನು ಇದು 200 ತೊಗೊಂಡದ್ದು, 200 ರೂಪಾಯಿದು ಮೀನು. ಹಾಗೆ ಎಂತೂ ಅವರು ಈ ಭೂತಾಯಿ ಅಂಗಡಿಗೆ 200 ಕೊರ್ಪುಜಾರ. ಒಂದು ಮಾರ್ಕೆಟಿಗೆ ಹೋದರೆ ಮಾತ್ರ ಆಯ್ತಾ ಒಳ್ಳೆ ಮೀನಂತ ಸಿಗುವುದು, ಇಲ್ಲಾಂದರೆ ಸುಮ್ಮನೆ ಇಲ್ಲಿ ಎಲ್ಲ ಬರೋದೇ ಇಲ್ಲ ಇವಾಗ. ಹಾಗೆ ಇದು ಚೋಳಿ ಜರಿಸ್ಲಿಕ್ಕೆ ಈಗ ನನಗೆ ಈಗ ಇದನ್ನು ಉಗುರು ಉಂಟಲ್ಲ, ಹಾಗೆ ಈಗ ಚೋಳಿಯನ್ನು ಜರಿಸ್ಬೇಕು. ಹೌದಾ ನೆನೆಪಾಯ್ಜಿ ಮೀನಿಗೆ ನೆನೆಪಾಡು, ಬಜ್ಜಾಯಿ ಪನೀರ್ ನೆನೆಪಾಡು. ಓ ರಾಮ, ಬಜ್ಜಾಯಿ ಬೋಡು ಎಂಚ ನೆನಪಾಯಿ ಅಪ್ಪ ಮಾತ್ರ ನೆನಪಿಜ್ಜಾ ಇತ್ತೆ ನೆನಪಾಯಿ ನಿಂಕು 2 ದಿನ ಕುಂಡಾ పోయారు ఇంక పోయారు ఉండత ఫ్యాన్ కన్నారు తాత అవు మర్దం నుంచి మరపేరనే బల్లి ಅಂಚೊಂಜಿರ್ತದೆ ತೊಂಜಿನ ತೊಂಜಿನ ಪಕ್ಕ ಪಾನಿ ರಾವಂತ ಕಾಟಿ ದಮ್ಮುದದಿ ಓಡಿ ಪದಾರ್ಥ ಎಲ್ಲ ರೆಡಿ. ಈಗ ಇದು ಸೊಪ್ಪು, ಮೆತ್ತೆ ಸೊಪ್ಪು ಇಷ್ಟ ಆದದ ಆಯ್ತಾ 2 ಪ್ಯಾಕೆಟಲ್ಲಿ ಮೆತ್ತೆ ಸೊಪ್ಪು ಮತ್ತು ಮೂಲಂಗಿ ಸೊಪ್ಪು. ಅದಕ್ಕೆ 4 ಅಂಬಡೆ ಹಾಕಿ ಉಪ್ಪು ಕರಿ. ಆಮೇಲೆ ಇದು ಅಮ್ಮನ ನಂಗೆ ಸಾರು ನಂಗೆ ಕಟ್ ಮಾಡಿ ಹಾಕಿದ್ದಮ್ಮ, ಇಡಿ ಬೇಡ ಅಂತ. ಅಮ್ಮ ಸೊಳ್ಳೆ ಸಹಿಸಿದ್ರು, ತಂದು ಮಾಡಿದ್ರು ಅಮ್ಮ. ಆಗ ಸೊಳ್ಳೆ ಉಂಟು ನಮ್ಮ ಮನೇಲಿ, ಎಷ್ಟು ಸೊಳ್ಳೆ ಉಂಟು ನೋಡಿ. ಇನ್ನೂ ಕೂಡ ಸ್ವಲ್ಪ ನೈಟ್ ಆಗಬೇಕು, ಎಷ್ಟು ಸೊಳ್ಳೆ ಇರ್ತದೆ. ಆಜು ತಿಂಗಳದ ಗ್ಯಾರಂಟಿ ಉಂಟು ಅಮ್ಮ, ಪಿರ ಪಸತ್ತು ಕೊಡ್ತೇವೆ. ಮಿಂಚು ಬಂದ್ಲು ನೋಡಿ, ಪರ್ಫೆಕ್ಟ್ ಫೈನ್ ಮಿಂಚು ನಮ್ಮದು. ಹುಷಾರಿದ್ದಾಳೆ ಈಗ, ಗೂಡಲ್ಲಿ ಇಡುವುದಿಲ್ಲ, ಗೂಡು ಹೊರಗಡೆ ಇಟ್ಟೆ, ಹಾಗೆ ಅವಳಿಗೆ ಎಲ್ಲಿ ಹೋಗ್ಬೋದು. ಈಗ ಹುಷಾರಿದ್ದಾಳೆ. ನಾನೊಂದು ಬಿಸಿ ನೀರು ಕುಡಿತಾ ಇದ್ದೇನೆ ಗೈಸ್. ಅದು ನಾನು ರಾತ್ರಿ ಆಗ್ತಾ ಬಂತು, ಗಂಟೆ ಆಯಿತು, 9:45 ಆಗ್ತಾ ಬಂತು. ನಾನು ಬ್ಯಾಟ್ ತಂದಿಲ್ಲ, ಅದು ಒಳ್ಳೇದು ಉಂಟಾಯ್ತಾ, ಲೈಟ್ ಎಲ್ಲ ಉರಿತದೆ ಅದು. ಹಾಗೆ ಎಲ್ಲ ಸೊಳ್ಳೆ ಎಲ್ಲ ಒಮ್ಮೆ ಒಂದೆರಡು ಏನೋ ಇತ್ತು, ಅದನ್ನು ಸಾಯಿಸಿ ಈಗ ಒಂದು ಕೂತ್ಕೊಂಡಿದೆ. ಹಾಗೆ ಊಟ ಎಲ್ಲ ಆಯಿತು. ಕಾಲೆಲ್ಲ ನೋವಂತೆ ಯುದ್ಧದಲ್ಲಿ ಒಮ್ಮೆ ಚಂದ ಪೆಟ್ಟು ಮಾಡಿ ತಟಕ್ ಒಮ್ಮೆ ತಲೆ ತರಿಸಿ ತಲೆ ನೋಡಲಿಕ್ಕೆ
ಅಭಿ 179 ಅಂತ ಒಂದು ಕಮೆಂಟ್ ಮಾಡಿದ್ದಾರೆ, ಮದುವೆ ಆಗಿ ಅಂತೇಳಿ. ಸರಿ, ಯಾವುದು ನೋಡ್ಕೊಳ್ತೀರಾ ನೀವು? ವಾಲದ್ದು ಖರ್ಚು ನೋಡ್ತೀರಾ, ಇಲ್ಲ ಗೋಲ್ಡ್ ಪರ್ಚೇಸ್ ಮಾಡುವನ, ಯಾವುದು ಯಾವ್ಬೋದು ಹೇಳಿ, ಇಲ್ಲ ಡ್ರೆಸ್ ಶಾಪಿಂಗ್ ಮಾಡುವನ ಅಂತೇಳಿ, ಇಲ್ಲ ತಮ್ಮಣದ ಖರ್ಚು ನೋಡ್ತೀರಾ ಅಂತ ಹೇಳಿ ಆಯ್ತಾ. ಅನುಷಾನು ಕಮೆಂಟ್ ಮಾಡಿದ್ದಾರೆ, ಈ ಮುಡಿಪು ಕೃಷ್ಣ ಮಂದಿರಕ್ಕೆ ವಿಸಿಟ್ ಮಲ್ದಿದ್ದಾರೆ, ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಎಷ್ಟು ಸಲ ಹೋಗಿದ್ದೇನೆ ನಾನು, ಬ್ಲಾಗ್ ಮಾಡಿದ್ದೇನೆ. ನನ್ನ ಒಂದು ಕಸಿನ್ ಬ್ರದರ್ ಇದ್ದ ಒಬ್ಬ, ಅವನೊಟ್ಟಿಗೆ ಹೋಗಿದ್ದೆ ಒಂದು ಸಲ, ಹೋಗಿ ಬ್ಲಾಗ್ ಕೂಡ ಮಾಡಿದ್ದೆ. ಅದಕ್ಕೋಸ್ಕರ ಗಡಿ ಹೋಗ್ತಾ ಇಲ್ಲ ನಾನು. ಅಲ್ಲಿ ಚರ್ಚ್ ಕೂಡ ಉಂಟು, ಮಂದಿರ ಮಾತ್ರ ಅಲ್ಲ, ಹತ್ತಿರ ಚರ್ಚ್ ಕೂಡ ಉಂಟು, ಒಳ್ಳೆ ಪ್ಲೇಸ್. ಮತ್ತೆ ವಸ್ತು ಸಂಗ್ರಹಾಲಯ ಕೂಡ ಇದೆ. ಇವನ ಜೊತೆಗೆ ಹೋಗಿದ್ದೆ ಸುರುವಿಗೆ, ಆಮೇಲೆ ಚಿನ್ನನೊಟ್ಟಿಗೆ ಹೋದೆ. ವಿನಯ್ ಶೆಟ್ಟಿ, ಹಾಯ್ ಡಾಲಿ, ಡಾಗ್ಸ್ ಕೆನಲ್ ಈಸ್ ವೆರಿ ನೈಸ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಡಿಯರ್, ಬೀಯಿಂಗ್ ಎ ಬ್ರೇವ್ ಡೆಡಿಕೇಟೆಡ್ ಗರ್ಲ್. ಆ್ಯಡ್ಸ್ ಆಫ್ ಡಿಯರ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಆಚಲ್ ಶೆಟ್ಟಿ, ಚಿಂಚುನ FA ಎಕ್ಸಾಮ್ಸ್ ಏಪಗೆ ಯಾಪಮೆ ಪಂತಿಜರಿಗೆ ನಿಮಗೆ ಗೊತ್ತಿದ್ರೆ ಹೇಳಿ. ಅವನು ಪಂತಿಜೆ ಅಂತ ದಿನ ಹೇಳ್ತಾ ಇದ್ದಾನೆ, ಗೊತ್ತಿದ್ರೆ ಹೇಳಿ ಬಿಡಿ ನನಗೆ. ಆಶಾ ಕಮೆಂಟ್ ಮಾಡಿದ್ದಾರೆ, ಡಾಲಿ ನನ್ನ ಇಷ್ಟದ ಸಿಸ್ಟರ್ ಅಂತೇಳಿ. ಥ್ಯಾಂಕ್ ಯು. ನಾನು ಸಿಸ್ಟರ್ ಅಲ್ಲ, ನಾನು ಡಾಕ್ಟರ್. ತಮಾಷೆಗೆ ಬೇಜಾರು ಮಾಡಬೇಡಿ. ಇದೊಂದು ಕಮೆಂಟ್ ಉಂಟು, ಸುಬ್ರಹ್ಮಣ್ಯ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ, ಡಾಗ್ ಕೇಜಿಗೆ ಕಡಬ ಕಲ್ಲು ಹಾಕಿ ಅಂತೇಳಿ, ಈಸಿ ಟು ಕ್ಲೀನ್ ಅಂತ. ನಾನು ಬಟ್ಟೆ ಹೋಗಿದ್ದು ಮಾರೆ, ಕಲ್ಲು ಹಾಕಿ ಗೂಡ್ದು ಅಡಿಕೆ ಕಲ್ಲು ಮಾಡ್ಯಾರಂತೀವಿ, ಕಡಬ ಕಲ್ಲಿಗೆ. ರೀಮಾ ಸಲ್ದಾನ ಕಮೆಂಟ್ ಮಾಡಿದ್ದಾರೆ, ಈ ಡಾಗ್ ಕ್ಯಾಟ್ಗೆ ಒಲ್ಪರ್ದು ಮೆಡಿಸನ್ ಮಲ್ಪುಣಿಸಿಸ್ ಅಂತೇಳಿ, ನಾಗೂರಿಯಿಂದ ಆಯಿತಾ. ನಾಗೂರಿಯಲ್ಲಿ ಒಂದೇ ಕ್ಲಿನಿಕ್ ಇರೋದು, ಪ್ರೈವೇಟ್ ಕ್ಲಿನಿಕ್. ಅಲ್ಲಿಂದಲೇ ನಾನು ಇವತ್ತಲ್ಲ ಮೊದಲಿಂದಲೇ ನಾನು ಮದ್ದು ಮಾಡ್ತಾಯಿದ್ದೆ. ನನಗೆ ಒಳ್ಳೆದಿದ್ದಾರೆ ಅವರು ಕೂಡ. ಹಾಗೆ ಹಣ ಕೊಟ್ಟರು ಬೇಜಾರಿಲ್ಲ, ಗುಣ ಆಗ್ತದೆ, ಅದೇ ಮುಖ್ಯ. ಹಾಗೆ ಮತ್ತು ಎಲ್ಲಿ ಕೂಡ ಉಂಟಲ್ಲ, ಇಷ್ಟೇ ಉಂಟು, ಸುಮ್ಮನೆ ಹಣ ಮಾಡೋದು. ನಾನು ಮೊನ್ನೆ ಒಂದು ಹೋಗಿದ್ದೆ, ಸುಮ್ಮನೆ ಇದೆಲ್ಲ ಪ್ರಾಣಿಗಳ ವಿಷಯ ಇಟ್ಕೊಂಡು. ಹಿಂಗೆ ತೋಜಿ ಒಂದು ಮಾರು ಯಪ್ಪು ಅದೇ ಕೂಡ ಅವು ಅಲ್ಪಡ್ದು ಬೈದೀನಿ ನಾನು. ನೋಡಿ ನಮ್ಮ ಮನೆಯ ಮೇಲೆ ಚೇರಂಟೆ ಅವು ಅದರ ಒಂದು ಇದರಿಂದ ಬಂದದಾಗಿರ್ಬೇಕು. ಮೂರು ನಮ್ಮ ಮಂಡೆಗೆ ಚುಚ್ಚುಚಿಯ ಮುಖ ಚುಚ್ಚ ಅವು ನನ್ನ ಮಿತ್ರರಿಗೆ ಪೋಂದಿಪ್ಪು ನಾನು ಅವತ್ತು ಮಾಣಿಗೆ ಎತ್ತೊಂದು ಆಗ್ತದೆ. ನನ್ನ ಎಂಚಾಡು ಕೂಡ್ಲಾಗ ಹೋಗ್ಬೋದು. ಬಂಟ್ವಾಳ ಹೋಗ್ಬೋದು, ಕೂಡ್ಲಾಗ ಹೋಗ್ಬೋದು. ಇನ್ನು ಮಲ್ಕೊಳ್ಳೋದು ಗೈಸ್. ಹೌದು, ನನ್ನ ಮಂಡಿಗೆ ಒಂದು ಪೆಟ್ಟಾಗಿದ್ದಲ್ಲ ಮಾರೆ, ನಾಳೆ ಲಾಗ್ ಬರ್ತದೆ ಇಲ್ವೋ. ಸಿಗೋಣ ಗೈಸ್, ನಾವು ನಾಳೆ ಮಲ್ಕೊಳ್ಳೋದು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಬೆಕ್ಕುಗಳು ಕೂಡ ಎಲ್ಲ ಮಲಗಿದೆ, ಇವತ್ತು ಟ್ಯಾಬ್ಲೆಟ್ ಕೊಟ್ಟಿದ್ದೀನಲ್ಲ ನೋಡೋ. ಸಿಗೋಣ, ಟಾಟಾ ಗೈಸ್.